ತುಂಬ ಸ್ಪೆಂಡ್ ಮಾಡೋಕ್ಕೆ ಹೋಗಿಲ್ಲ. ವಿತಿನ್ ಬಜೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯೂಟಾಗಿ ಕಾಣಬೇಕು, ಲಕ್ಷಣವಾಗಿ ಕಾಣಬೇಕು ದೇವಿನ ಕುಣಿಸಿದಾಗ. ಒಂದು ಬ್ಯಾಗ್ಗೆ ಇರಬರ ಸಿಲ್ವರ್ದು ಐಟಮ್ಗಳೆಲ್ಲ ಹಾಕೊಂಡು ಹೋಗ್ಬಿಟ್ಟು ಹತ್ತತ್ರ 2 kg ಮೇಲೆತ್ತು ತೊಗೊಂಡೋಗಿ ಮಾರಿಬಿಟ್ಟಿದ್ದೀನಿ. ಇದ್ರದ್ದು ಕಾಸ್ಟ್ ಕೇಳಿದ್ರೆ ಸರ್ಪ್ರೈಸ್ ಆಗ್ಬಿಡ್ತೀರಾ. ಕಂಜೂಸನಕ್ಕಿಂತ ಹೆಚ್ಚಾಗಿ ನನಗೆ ದುಡ್ಡನ್ನ ಬೆಲೆ ಗೊತ್ತು. ಸುಮ್ಮನೆ ಉಡಾಯಿಸೋಕೆ ನಂಗೆ ಇಷ್ಟಪಡಲ್ಲ. ಇದು ಯಾವ ವರ್ಷವೂ ನಾನು ಮಾಡಿಲ್ಲ, ಈ ವರ್ಷ ಮಾಡಬೇಕು ಅಂತ ಅನ್ನಿಸ್ತು. ಆ ಪ್ರಾಡಕ್ಟ್ ಇದು. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಏನಂತ ಹೇಳಿದ್ರೆ, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅದು ಪಾರ್ಟ್ 1 ನೋಡಿದ್ದೀರಲ್ವ ಶಾಪಿಂಗು. ಪಾರ್ಟ್ 2 ಅಲ್ಲಿ ಇನ್ನೊಂದಷ್ಟು ಐಟಮ್ಸ್ ಡೆಲಿವರ್ ಆಗೋದಿತ್ತು. ಅದಕ್ಕೋಸ್ಕರ ಪಾರ್ಟ್ 2 ಅಂತ ಮಾಡ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬಂದಿರೋ ಎಲ್ಲ ಐಟಮ್ಸ್ ಸಖತ್ ಕ್ಯೂಟ್ ಆಗಿದೆ. ಆಲ್ರೆಡಿ ಚೆಕ್ ಮಾಡಿ ನೋಡ್ಕೊಂಡಾಯ್ತು. ಡ್ಯಾಮೇಜ್ ಏನಾದ್ರು ಇದ್ರೆ ವಾಪಸ್ ಕಳಿಸ್ಬೇಕಲ್ಲ ಅಂತ. ಪ್ರತಿಯೊಂದ್ರದ್ದು ಲಿಂಕ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಅ ಹಾನೆಸ್ಟ್ ರಿವ್ಯೂ. ನನಗೆ ಇಷ್ಟ ಆಗಿರೋ ಅಂಥದ್ದು, ತುಂಬ ಯೋಚನೆ ಮಾಡಿ ತೊಗೊಂಡಿರೋ ಅಂಥ ಐಟಮ್ಗಳು ಕೊಟ್ಟಿರೋದಕ್ಕೆ ವರ್ತ್ ಇಟ್ ಅನ್ನೋ ಲೆವೆಲ್ಗಂತೂ ಬಂದಿದೆ. ಆ ಥರ ಇದೆ. ಅದಕ್ಕೆ ನಾನು ನಿಮ್ಗೊಂದು ರೌಂಡ್ ತೋರಿಸೋಣ. ಎಷ್ಟೊಂದು ಜನ ತುಂಬ ಕೇಳ್ತಾ ಇದ್ರಿ, ಇನ್ನು ಬೇರೆ ಪ್ರಾಡಕ್ಟ್ಸ್ ಅದು ಹೆಂಗಿದೆ, ಇದು ತೊಗೋಬೋದಾ ಅಂತೆಲ್ಲ ಕೇಳ್ತಾ ಇದ್ರಿ. ನನಗೆ ಮನಸ್ಸಿಗೆ ಒಪ್ಪದಷ್ಟು ಯಾವ್ಯಾವ್ದಿತ್ತು ಅದನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ವರ್ತ್ ಇದೆಯಾ ಇಲ್ವಾ, ತುಂಬ ಸ್ಪೆಂಡ್ ಮಾಡೋಕ್ಕೆ ಹೋಗಿಲ್ಲ. ವಿತಿನ್ ಬಜೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯೂಟಾಗಿ ಕಾಣಬೇಕು, ಲಕ್ಷಣವಾಗಿ ಕಾಣಬೇಕು ದೇವಿನ ಕುಣಿಸಿದಾಗ, ಆ ಥರ ಯೋಚನೆ ಮಾಡಿದ್ದೀನಿ. ಆ್ಯಂಡ್ ಇದ್ರದ್ದು ಒಂದೊಂದು ಪ್ರಾಡಕ್ಟು ಕಾಸ್ಟ್ ಎಷ್ಟಾಯಿತು ಅಂತಲೂ ಹೇಳ್ತಾ ಹೋಗ್ತೀನಿ. ಒಂದೊಂದೇ ಐಟಮ್ ಎತ್ಕೊತೀನಿ ಆ್ಯಂಡ್ ನಿಮಗೆ ತೋರಿಸ್ತಾ ಬರ್ತೀನಿ. ಫಸ್ಟು ನಮ್ಮ ದೊಡ್ಡ ಬಾಕ್ಸಿಂದನೇ ಸ್ಟಾರ್ಟ್ ಮಾಡೋಣ. ಇರೋದು 4 ಡಬ್ಬ. ಈ 4ರಲ್ಲೇ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನೀವೇನಾದ್ರು ಲಾಸ್ಟ್ ವ್ಲಾಗ್ ನೋಡಿಲ್ಲ, ವರಮಹಾಲಕ್ಷ್ಮಿ ಹಬ್ಬದ್ದು ಫಸ್ಟ್ ಶಾಪಿಂಗ್ ವ್ಲಾಗ್ ನೋಡಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ತುಂಬ ಥರ ಐಟಮ್ಗಳು ತೊಗೊಂಡಿದ್ದೀನಿ. ದೀಪಗಳಿಂದ ಹಿಡಿದು ದೇವಿ ಕುಣಿಸೋ ಅಂಥ ಸ್ಟ್ಯಾಂಡು, ಅದಕ್ಕೆ ಬ್ಯಾಕ್ ಡ್ರಾಪು, ಆಮೇಲೆ ಆರ್ಟಿಫಿಷಿಯಲ್ ಫ್ಲವರು, ನನಗೆ ಕೂದಲುಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇನ್ನೂ ಏನೇನೋ ತೊಗೊಂಡಿದ್ದೀನಿ. ಆ ಐಟಮ್ಗಳದೆಲ್ಲ ಫುಲ್ ಕಂಪ್ಲೀಟ್ ವ್ಲಾಗು, ರಿವ್ಯೂ ಆ್ಯಂಡ್ ಕಾಸ್ಟ್ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ಅದನ್ನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಆ ಟ್ಯಾಗಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಇಲ್ಲ ಈ ವಿಡಿಯೋ ಎಂಡ್ ಆದಾಗ ಅದು ಕಾರ್ಡಲ್ಲಿ ಬರುತ್ತೆ, ನೀವು ಅದು ನೋಡ್ಬೋದು. ಇಲ್ಲ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಓಪನ್ ಮಾಡಿ ನೋಡ್ಬೋದು. ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಇದು ಪಾರ್ಟ್ 2. ಫಸ್ಟ್ ಡಬ್ಬ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಜರ್ಮನ್ ಸಿಲ್ವರ್ ತಟ್ಟೆಗಳು, ಹಣ್ಣುಗಳಿಗೆ, ಸ್ವೀಟ್ಗಳು ಇಡೋಕ್ಕೆ, ಹೂವು ಇಡೋಕ್ಕೆ ಅಂತ ತೊಗೊಂಡಿದ್ದು. ಇದು ಈ ಥರ ಫುಲ್ ಇಷ್ಟು ಡಬ್ಬದಲ್ಲಿ ಹಿಂಗೆ ಪ್ಯಾಕಿಂಗ್ ಬಂದಿದೆ. ಇದನ್ನು ನಾವಿಲ್ಲಿ ನೋಡಿ ಈ ಥರ ಬಬಲ್ ರ್ಯಾಪಲ್ಲಿ ಕವರ್ ಮಾಡಿ ಕಳಿಸಿದ್ದಾರೆ. ನೀವೇ ನೋಡ್ಬೋದು. ಈ ಥರ ಇದೆ. 1 2 3 4 ಪ್ಲೇಟ್ಸ್ ಇದೆ. ಆ್ಯಂಡ್ 4 ಪ್ಲೇಟಲ್ಲೂ ಡಿಫ್ರೆಂಟ್ ಸೈಜಸ್ ಇದೆ. ಇದು ಚಿಕ್ಕದು ಬಂದು ಹಿಂದೆ ಕೆಳಗಡೆ ನೋಡಿ ಈ ಥರ ರಬ್ಬರು ಕೊಟ್ಟಿದ್ದಾರೆ. ಹಿಂಗೆ ಇಟ್ಟಾಗ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹೂವು ಇಡೋಕ್ಕೆ, ಅದು ಇದು ಸಣ್ಣ ಪುಟ್ಟ ಐಟಮ್ಗಳು ದೇವ್ರ ಮುಂದೆ ಇಡ್ತೀವಿ ಗೊತ್ತಾ, ಕಾಸು ಅದು ಇದು ಏನು ಇಡೋಕ್ಕೂ ದೇವ್ರ ಮುಂದೆ ಇಡೋಕ್ಕೆ ತುಂಬಾ ಲಕ್ಷಣವಾಗಿ ಕಾಣುತ್ತೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಒಂದು. ಆ್ಯಂಡ್ ಇದ್ರದ್ದು ನೆಕ್ಸ್ಟ್ ಸೈಜು, ಫಸ್ಟು ಒಂದು ಈ ಥರ ಒಂದು ಕೈ ಅಷ್ಟು ಅಗಲ ಇರೋಂಥಷ್ಟು ಅಗಲ ಬಟ್ಲು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ಹಿಂಗೆ 2 ಕೈಯಲ್ಲಿ ಇಟ್ಕೊಳ್ಳೋ ಅಷ್ಟು ಅಗಲ ಇದೆ. ಇದಕ್ಕೂ ಅಷ್ಟೇ 3 ಕೆಳಗಡೆ ಬುಷ್ ಕೊಟ್ಟಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ನಾರ್ಮಲ್ ಒಂದು ತಟ್ಟೆ ಏನು ಬರುತ್ತೆ ಆ ಲೆವೆಲಲ್ಲಿ ಬಂದಿದೆ. ಆ್ಯಂಡ್ ಇದಕ್ಕೆ 4 ಕೆಳಗಡೆ ರಬ್ಬರ್ ಕೊಟ್ಟಿದ್ದಾರೆ, ಇಟ್ಟಾಗ ಗ್ರಿಪ್ಪಾಗಿ ಕುತ್ಕೊಳ್ಳಿ ಅಂತ. ನಿಮ್ಮ ಪ್ರತಿಯೊಂದೂ ಓಪನ್ ಮಾಡ್ತಿದ್ರೆ. ಇದು ಬಂದು ಲಾಸ್ಟ್ ಒಂದು ತುಂಬ ದೊಡ್ಡ ಟ್ರೇ. ಈ ಟ್ರೇಯಲ್ಲಿ ಒಂದು ನಿಮಿಷ ಇದನ್ನು ತೆಗ್ದಾಕ್ಬಿಡೋಣ. ತೆಗ್ದಾಕ್ಬಿಟ್ಟು ಆಮೇಲೆ ಬಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ಈ ಟ್ರೇಯಲ್ಲಿ ಇದು ಫುಲ್ ದೊಡ್ಡದು. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಇದು ಝೂಮಲ್ಲಿ ತೋರಿಸ್ತೀನಿ ನೋಡಿ ಹತ್ರದಲ್ಲಿ. ಈ ಥರ ಇಲ್ಲಿ ಟೆಕ್ಸ್ಚರ್ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಟೀರಿಯಲ್ ಕೂಡ ಸ್ವಲ್ಪ ಗಟ್ಟಿಗಿದೆ, ತೆಳುಗೆ ಹೇಗೋ ಇಲ್ಲ, ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಬಂದಾಗಲೇ ನಂಗೆ ತುಂಬ ಇಷ್ಟ ಆಯಿತು. ಬರೀ ನಾನು ಈ ಚಿಕ್ಕದೊಂದು ತೆಗೆದು ನೋಡಿದ್ದೆ, ಚಿಕ್ಕದು ನೋಡೇ ಗೊತ್ತಾಯಿತು ಚೆನ್ನಾಗಿದೆ ಅಂತ. ಈ ಥರ 4 ಇವಾಗ ಇದರಲ್ಲಿ ಹಣ್ಣು ಇಡ್ಬೋದು, ಇದರಲ್ಲಿ ಹೂ ಇಡ್ಬೋದು, ಒಂದರಲ್ಲಿ ಬಳೆ, ಒಂದರಲ್ಲಿ ಕಾಸು. ಆವತ್ತಿನ ದಿನ ದೇವಿನ ಕುಣಿಸ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಏನು ತೋಚುತ್ತೆ, ಏನಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಮಿನಿಮಲ್ ಚೆನ್ನಾಗಿರೋ ಬಜೆಟಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಇದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಕಾಸ್ಟ್ ಬಂದು 4 ತಟ್ಟೆಯಿಂದ ಸೇರಿ 733 rupees ಬಿತ್ತು. 733 rupees ಇಸ್ ವರ್ತ್ ಪೇಯಿಂಗ್ ಅಂತ ಅನ್ನಿಸ್ತು ನನಗೆ. ನಾವು ಆ್ಯಕ್ಚುಲಾಗಿ ಅಂಗಡಿಗೆ ಹೋಗಿ ತೊಗೊಂಡ್ರೆ 733 rupeesಗೆ ಯಾರೂ ಕೊಡೋಲ್ಲ, ಇನ್ನೂ ಜಾಸ್ತಿ ರೇಟ್ ಹೇಳ್ತಾರೆ. ಒಂದೊಂದಕ್ಕೇ 300 ರೂಪಾಯಿ 400 ರೂಪಾಯಿ ಹೇಳ್ತಾರೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಜರ್ಮನ್ ಸಿಲ್ವರ್ ಟ್ರೇಸ್ ಇದು. ಕ್ವಾಲಿಟಿ
ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ ನಮಗೆ ಮೀಶೋಲಿ ಕಮ್ಮಿ ಸಿಕ್ಕಿದೆ ಅಷ್ಟೇ. ಆ್ಯಂಡ್ ಇದು ನೋಡಿ, ಇದು ಇಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಖುಷಿಯಾಗಿದೆ. ನಾನಂತೂ ಹಬ್ಬದ ದಿನಕ್ಕೆ ಕಾಯ್ತಾ ಇದ್ದೀನಿ. ಇವೆಲ್ಲ ಇಟ್ಟು ಡೆಕೋರೇಟ್ ಮಾಡಿ ಅದೊಂದು ಸಂಭ್ರಮ ಅಲ್ವಾ. ಆ ದಿನಕ್ಕೆ ಅರ್ಧ ಐಟಮ್ ಬಂದಿರೋದಕ್ಕೆ ಹಬ್ಬಕ್ಕೆ ಕಾಯ್ತಾ ಇದ್ದೀನಿ ನಾನು. ಸೊ ದ್ಯಾಟ್ ಅವತ್ತಿಟ್ಟು ಅದೊಂದು ಫೀಲ್ ತೊಗೊಳಕ್ಕೆ ಅಂತಾನೆ. ಆ್ಯಂಡ್ ಆಫೀಸಲ್ಲಿದ್ದೆ, ಹಂಗೆ ಈ ಐಟಮ್ಸ್ ಎಲ್ಲ ಆಫೀಸ್ಗೆ ಡೈರೆಕ್ಟಾಗಿ ಡೆಲಿವರಿ ಮಾಡಿಸ್ಕೊಂಡಿದ್ದೆ. ಹಂಗೇನೆ ಇಲ್ಲೇ ಕೂತಿದ್ವಲ್ಲ, ಓಪನ್ ಮಾಡಿ ನಿಮಗೆ ತೋರಿಸೋಣ ಅಂತ. ನಮಗೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ ಅಲ್ವಾ, ತೆಗೆದು ನೋಡ್ಬೇಕು ಏನಾರು ಐಟಮ್ ಬಂದಾಗ. ಅದಕ್ಕೆ ಇದೆಲ್ಲ ತೆಗಿತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಆರ್ ಫಸ್ಟ್ ಐಟಮ್. ಸೆಕೆಂಡ್ ಒನ್ ಬಂದು, ಇದು ಯಾವ ವರ್ಷವೂ ನಾನು ಮಾಡಿಲ್ಲ, ಈ ವರ್ಷ ಮಾಡಬೇಕು ಅಂತ ಅನ್ನಿಸ್ತು ಆ ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟು ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ. ನಿಮ್ಮ ಕಡೆ ಯಾರು ಮುಂಚೆನೇ ಮಾಡಿದರೆ ಇದ್ರದ್ದು ವಿಶೇಷತೆ ಏನು ಎತ್ತ ಅಂತ ನನಗೆ ಹೇಳಿ. ಬಟ್ ನನಗೆ ಈ ಸತಿ ಅನ್ನಿಸ್ತು, ಯಾಕೋ ಗೊತ್ತಿಲ್ಲ, ಇದು ಹಾಕಬೇಕು ಅಂತ. ಇದು ಬಂದು ದೇವಿಗೆ ಬಳೆದು ಹಾರ. ಇವತ್ತವರೆಗೂ ಒಂದು ವರ್ಷವೂ ನಾವು ಬಳೆ ಹಾರ ಏನು ದೇವಿಗೆ ಹಾಕಿಲ್ಲ. ಆದರೆ ಈ ವರ್ಷ ಯಾಕೋ ಹಾಕಬೇಕು ಅಂತ ನಂಗೆ ಅನ್ನಿಸ್ತು. ತುಂಬಾ ಆಸೆ ಆಯಿತು ನನಗೆ. ಹೇಳ್ತಾರೆ ಅಲ್ವಾ, ಹೆಣ್ಮಕ್ಳಿಗೆ ಅತಿಯಾದ ಪ್ರಿಯವಾದದ್ದು ಬಳೆ ಅಂತ. ಈ ಬಳೆ ಹಾರನ ನಾನು ಹಾಕಬೇಕು ದೇವರಿಗೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ತರಿಸಿದ್ದೀನಿ. ಬಟ್ ನಮ್ಮ ಕಡೆ ಒಂದು ಸತಿನೂ ಯಾರೂ ಹಾಕಿರೋದು ನೋಡಿಲ್ಲ. ಹಾಕ್ಬೇಕಾ ಇಲ್ವಾ ಅನ್ನೋದೇ ತುಂಬ ಪ್ರಶ್ನೆ ಆಗಿದೆ. ಇದ್ರದ್ದು ಏನಾದ್ರು ವಿಶೇಷತೆ ಇದೆಯಾ ಇಲ್ವಾ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಾಗಿಲ್ಲ. ಆ್ಯಂಡ್ ಇಂಟರ್ನೆಟಲ್ಲಿ ಕೂಡ ಹುಡುಕ್ದೆ, ಯಾರೂ ಏನೂ ಹೇಳಿಲ್ಲ. ಹಂಗೆ ನಾನು ನಮ್ಮ ಮನೆ ಕಡೆ ನಮ್ಮ ಅತ್ತೆನೆಲ್ಲ ಕೇಳಿದೆ, ಅವ್ರಿಗೂ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಅದಕ್ಕೆ ನನಗೆ ಇದನ್ನು ತರಿಸಿದ್ದೀನಿ. ಬಟ್ ಹಾಕಬೇಕಾ ಹಾಕ್ಬಾರ್ದು ಅಂತ ಗೊತ್ತಾಗ್ತಿಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ. ನಿಮ್ಮ ಕಡೆ ಪದ್ಧತಿ ಇದ್ದರೆ ಈ ಥರ ಬಳೆ ಹಾರ ಹಾಕೋದು. ಇದು ಬರೀ ನನಗೆ 98 ರುಪೀಸಲ್ಲಿ ಸಿಕ್ತು. ಇದ್ರ ಲಿಂಕೆಲ್ಲ ಅಟ್ಯಾಚ್ ಮಾಡಿರ್ತೀನಿ, ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಆ್ಯಂಡ್ ಈ ಬಳೆ ಹಾರ ದೇವಿ ಮೇಲೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಒಡವೆ ಹೇಗಿದ್ರೂ ಹಾಕ್ತೀವಿ, ಒಡವೆ ಮೇಲೆ ಅದ್ರ ಜೊತೆಗೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಯಾರು ಉಪಯೋಗಿಸಿದ್ರೆ ಇದ್ರ ವಿಶೇಷತೆ ಏನು, ಆ್ಯಂಡ್ ಏನಕ್ಕೆ ಹಾಕ್ತಾರೆ, ಇಷ್ಟು ವರ್ಷ ಹಾಕಿಲ್ದಿರೋರು ಹಾಕ್ಬೋದಾ ಅನ್ನೋದು ತುಂಬ ಪ್ರಶ್ನೆಗಳಿರುತ್ತೆ. ದಯವಿಟ್ಟು ಆನ್ಸರ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೇರೆಯವ್ರಿಗೂ ಎಷ್ಟೊಂದು ಜನಕ್ಕೆ ಈ ಥರ ಕ್ವಶನ್ಸ್ ಇರುತ್ತಲ್ಲ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಬಳೆ ಹಾರ ಹೇಗಿದೆ ಅಂತ. ಕಂಪ್ಲೀಟಾಗಿ ಚಿಕ್ಕ ಬಳೆಗಳು ಹಾಕಿದ್ದಾರೆ. ಇದು ಕಾಸ್ಟ್ ಬಂದು ಬರೀ 98 ರುಪೀಸ್, ತುಂಬಾ ಕಮ್ಮಿನೇ ಇದೆ. ಆ್ಯಂಡ್ ಇದು ಒಂದು ಸತಿ ನಾನು ತೊಗೊಂಡಿಲ್ಲ. ಇನ್ನೂ ಏನೇನೋ ಹೇಳ್ತಾರೆ, ಶಂಖ ಕವಡೆ ಏನೇನೋ ತೊಗೋಬೇಕು ಅಂತ. ಬಟ್ ಅದ್ಯಾವುದು ತೊಗೊಂಡಿಲ್ಲ, ಬಿಕಾಸ್ ನಮ್ಮ ಮನೇಲಿ ಯಾವತ್ತೂ ಆ ಪದ್ಧತಿ ಇಲ್ಲ, ಅದಕ್ಕೋಸ್ಕರ ತೊಗೊಂಡಿಲ್ಲ. ಬಟ್ ಇದೊಂದೇನೋ ಆಸೆ ಆಯಿತು ತೊಗೋಬೇಕು ಅಂತ ತೊಗೊಂಡೆ. ಈ ಥರ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಎಲಿಗೆಂಟ್ ಆಗಿದೆ. ಆದರೆ ಇದನ್ನು ಹಾಕ್ಬೋದೋ ಹಾಕ್ಬಾರ್ದು ಅನ್ನೋದೇ ಕನ್ಫ್ಯೂಷನು. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಹೇಳಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ತುಂಬ ಇಷ್ಟ ಆಗಿರೋಂಥ ಪ್ರಾಡಕ್ಟು. ದೀಪ ಆರ್ಡರ್ ಮಾಡಿದ್ದೀನಿ. ದೀಪ ಇದು 3 ದೀಪ. ಮತ್ತು ಇದ್ಯಾವುದು, ಇದು ದೀಪನೇ, 2 ದೀಪ ಆಯಿತಾ. ಆದರೆ ಇದರಲ್ಲಿ ಬಂದು 3 ಸಪ್ರೇಟ್ ದೀಪಗಳು. ಇದು ಫಿಕ್ಸಿಂಗ್ ಮಾಡೋಂಥದ್ದು ಆಯಿತಾ. ಸ್ಟೆಪ್ ಬೈ ಸ್ಟೆಪ್ ದೀಪ ಹೇಳ್ತಾರಲ್ಲ ಆ ಥರ. ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗಲ್ಲಿ ಒಂದು ದೀಪ ನಡೀತೆ ಗೊತ್ತಾ, ಮೆಟ್ಲು ಥರ 1 2 3 ಮೆಟ್ಲು ಥರ. ಆ್ಯಂಡ್ ಅದಕ್ಕೆ ದೀಪ ಅಟ್ಯಾಚ್ ಆಗಿರುತ್ತೆ. ಅದನ್ನು ನೋಡಿದೆ, ಅದು ಮಿನಿಮಮ್ 1,500 ರೂಪಾಯಿ ಇದೆ ಗೈಸ್ ಅದು ಆನ್ಲೈನಲ್ಲಿ. ನಂಗನ್ನಿಸ್ತು 1,500 ರೂಪಾಯಿ ಕೊಟ್ಟು ಯಾಕೆ ಖರ್ಚು ಮಾಡಬೇಕು ಅಂತ. ಬಿಕಾಸ್ ಆಲ್ರೆಡಿ ನಮ್ಮ ಮನೇಲಿ ಬೆಳ್ಳಿ ದೀಪ ಹಚ್ತೀವಿ. ಆಮೇಲೆ ಆ್ಯಕ್ಚುಲಾಗಿ ಈ ತಾಳೆ ದೀಪಗಳೇನು ಬರುತ್ತೆ, ಇಷ್ಟುದ್ದ ದೀಪಾಲೆ ಕಂಬ ಅಂತೀವಲ್ಲ, ಅದೆಲ್ಲ ಇದೆ. ಅದ್ರ ಜೊತೆಗೆ ಆಲ್ರೆಡಿ 2 ಪಿಕಾಕ್ ದೀಪ ಇದೆ. ಆ್ಯಂಡ್ ಸಣ್ಣ ಪುಟ್ಟ ದೀಪಗಳಂತೂ ಅಷ್ಟೇ ಹಚ್ತೀವಿ. ಅದ್ರ ಜೊತೆಗೆ ಇವಾಗ ಪುನಃ 1,000 2,000 ಖರ್ಚು ಮಾಡಿ ಆ ಸ್ಟೆಪ್ ಬೈ ಸ್ಟೆಪ್ ದೀಪ ತೊಗೊಳೋದು ಬೇಡ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಪ್ರತಿ ವರ್ಷ ಹೊಸ ಥರ ಟ್ರೈ ಮಾಡೋಣ. ಎಲ್ಲ ದುಡ್ಡು ಒಂದು ಸತಿನೇ ಖರ್ಚು ಮಾಡಿಬಿಟ್ರೆ ಹೇಗೆ. ನಾನು ಸ್ವಲ್ಪ ಕಂಜೂಸ್ ಆಯಿತಾ, ಸುಮ್ಮನೆ ದುಡ್ಡು ಖರ್ಚು ಮಾಡಲ್ಲ. ಕಂಜೂಸ್ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ದುಡ್ಡನ್ನ ಬೆಲೆ ಗೊತ್ತು. ಸುಮ್ಮನೆ ಉಡಾಯಿಸೋಕೆ ನಂಗೆ ಇಷ್ಟಪಡಲ್ಲ. ಸೊ ನಾನು 100 ಸತಿ ಯೋಚನೆ ಮಾಡ್ತೀನಿ, ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ. ಸೊ ಆ ಯೋಚನೆಯಲ್ಲಿ ಒಂದು ಡೆಕೋರೇಷನ್ ಅಂತ ಬಂದಾಗ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದಾಗ 3 ದೀಪ ಕಮಲ ದೀಪಗಳಿಟ್ಟರೆ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣುತ್ತೆ. ಆ್ಯಂಡ್ ವಿತಿನ್ ಬಜೆಟ್ ಇರುತ್ತೆ ಅಂತ ಯೋಚನೆ ಮಾಡಿದೆ. ಸೊ ಆ ಯೋಚನೆಯಲ್ಲಿ ನಾನು ಈ ದೀಪಗಳನ್ನ ಆರ್ಡರ್ ಮಾಡಿದ್ದು. ಇದ್ರದ್ದು ಕಾಸ್ಟ್ ಕೇಳಿದ್ರೆ ಸರ್ಪ್ರೈಸ್ ಆಗ್ಬಿಡ್ತೀರಾ. ಇವಾಗ ಈ ದೀಪನ ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಿ ನಾನು ಹೇಗಿದೆ ಅಂತ ಹೇಳ್ತೀನಿ. ಅಲ್ಲಿ ತನಕ ಗೆಸ್ ಮಾಡ್ತಾಯಿರಿ ಈ ದೀಪಕ್ಕೆ ಕಾಸ್ಟ್ ಎಷ್ಟು ಕೊಟ್ಟಿರ್ಬೋದು ಅಂತ. ಈ 3 ದೀಪನ ಅರೇಂಜ್ ಮಾಡಿದ್ಮೇಲೆ ಅದ್ರ ಕಾಸ್ಟ್ ಏನು ಅಂತ ಹೇಳ್ತೀನಿ. ಹಾಗಂತ ಓಡಿಸ್ಬಿಟ್ಟು ನೋಡ್ಬೇಡಿ, ಫಸ್ಟ್ ದೀಪ ನೋಡಿ ಗೆಸ್ ಮಾಡಿ. ಇವಾಗ ನೋಡಿ, ಇಲ್ಲೊಂದು ಕಮಲ ಇದೆ, 1 ಕಮಲ, ಇಲ್ಲೊಂದು ಲೋಟಸ್ಸು, ಇದೊಂದು ಲೋಟಸ್, 3 ಲೋಟಸ್ ಇದೆ. ಈ 3 ಲೋಟಸ್ ಬಂದು ಎಲ್ಲ ಒಂದೇ ಸೈಜಲ್ಲಿದೆ. ಬಟ್ ಇದ್ರದ್ದು ಸ್ಟ್ಯಾಂಡ್ಗಳೇನಿದೆ, ಆ ಸ್ಟ್ಯಾಂಡ್ಗಳು ದೊಡ್ಡದು ಚಿಕ್ಕದು ಇದೆ. ಈ ಲೋಟಸ್ ಏನಿದೆ ಇದು ತೆಳು ಇದೆ, ಈ ಎಲೆಗಳು ಸ್ವಲ್ಪ ತೆಳು ಇದೆ. ಬಟ್ ಇದೇನಿದೆ,
ಇದು ತುಂಬ ತಿಕ್ಕಾಗಿದೆ. ನಮಗೆ ಮೇನಾಗಿ ಬೇಕಾಗಿರುತ್ತೆ ಇದು ಹಾಲೋ ಆಗಿಬಿಟ್ರೆ ದೀಪಗಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇದು ತುಂಬ ಗಟ್ಟಿಗಿದೆ. ದೀಪ ಇದು ಲೈಟಾಗಿ ಕುತ್ಕೊಂಡಾಗ, ಇದು ಗಟ್ಟಿ ಇದ್ದಾಗ ಇದು ಬೀಳಲ್ಲ. ಇದು ಅಷ್ಟೇ, ಇದು ಗಟ್ಟಿಗಿದೆ. ನಮಗೆ ಬೇಕಾಗಿರೋದು ಬೇಸ್ ಮತ್ತು ಈ ಸ್ಟೆಮ್ ಏನಿದೆ ಇದೇ ಬೇಕಾಗಿರೋದು. ಮೇನಾಗಿ ಗಟ್ಟಿಯಾಗಿರಬೇಕು. ಆ್ಯಂಡ್ ಅದು ಅದೆರಡು ಗಟ್ಟಿಯಾಗಿರೋದ್ರಿಂದ ನಮಗೆ ದೀಪ ಲೈಟ್ ಇರೋದ್ರಿಂದ ದೀಪ ತುಂಬ ಚೆನ್ನಾಗಿ ಗಟ್ಟಿ ಕುತ್ಕೊಳ್ಳುತ್ತೆ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಇದು ಅಷ್ಟೇ, ಇದು ನೋಡಿ ಈ ಕಪ್ಸು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಗಟ್ಟಿಗಿದೆ. ಇದು ಮಾತ್ರ ತೆಳುಗಿರೋದು. ಇದು ಮಾತ್ರ ಯಾಕಂದರೆ ಅವರ ಪೆಟಲ್ ಕೊಟ್ಟಿದ್ದಾರಲ್ಲ ತೆಳುಗಿದೆ. ಕೊಟ್ಟಿರೋ ಬಜೆಟ್ಗೆ ಇದೇ ಜಾಸ್ತಿ ಅಂತ ಅನಿಸುತ್ತೆ. ಬಿಕಾಸ್ ಅದಕ್ಕೆ ಇನ್ನೂ ಒಂದು 200 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಡ್ಬೋದು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿ ತನಕ ಗೆಸ್ ಮಾಡ್ತಾ ಇರಿ, ನಾನು ಫಿಕ್ಸ್ ಮಾಡ್ತಿರೋ ತನಕ ಎಷ್ಟಿರ್ಬೋದು ಅಂತ. ನೋಡಿ ಈ 3 ದೀಪಗಳನ್ನೂ ನಾ ಈ ಥರ ಸಿಕ್ಸಿದ್ಮೇಲೆ ಇಲ್ಲೊಂದು ನಟ್ ಕೊಟ್ಟಿದ್ದಾರೆ. ಈ ನಟ್ಟಿಗೆ ಇದನ್ನು ಹಿಂಗೆ ತಿರುಗಿಸೋದು ಅಷ್ಟೇ. ಇದು ಬಂದು ಚಿಕ್ಕ ದೀಪ, ಕೊನೆ ದೀಪ. ಇದು ತುಂಬ ತಿರುಗಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಫಿಕ್ಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ 1 2 3 3 ಸ್ಟೆಪ್ಪು ತುಂಬ ಲಕ್ಷಣವಾಗಿ ಕಾಣ್ತಾ ಇದೆ. ಬೇಕಾದ್ರೆ ಮುಂದೆ ಇಟ್ಟು ತೋರಿಸ್ತೀನಿ ನೋಡಿ, ನಿಮಗೆ ಹೈಟ್ ಕಾಣಿಸುತ್ತೆ. 1 2 3 ಸ್ಟೆಪ್ಪು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ನೋಡಿ. ಇದರೊಳಗಡೆ ದೀಪ ಇಟ್ಟು ಹಚ್ಚೋದು. ನಮ್ಮ ಕಡೆ ನಮ್ಮ ಭಾಷೆಯಲ್ಲಿ ನಾವು ಬೆಳೆದಿರೋ ಶೈಲಿಯಲ್ಲಿ ನಾವು ಯಾವಾಗಲೂ ಹಚ್ಚೋದು ಅಂತಲೇ ಹೇಳ್ತೀವಿ. ಕೆಲವರು ಹಚ್ಚೋದು ಅಂತ ಹೇಳ್ತಾರೆ. ಆಯಿತಾ, ದೀಪ ಹಚ್ಚು ಅಂತಾರೆ, ನಾವು ದೀಪ ಹಸ್ಸು ಅಂತೀವಿ. ನಮ್ಮ ಕನ್ನಡ ಸ್ವಲ್ಪ ಬೇರೆ ಥರ ಇದೆ. ಆಮೇಲೆ ಅದನ್ನೇ ಹಿಡ್ಕೊಂಡ್ಬಿಡ್ಬೇಡಿ. ಈ 3 ದೀಪ ಏನಿದೆ ಇದಕ್ಕೆ ನಾನು ಕೊಟ್ಟಿರೋ ಕಾಸ್ಟ್ ಬಂದು 181 ರುಪೀಸ್. ನಂಬ್ತೀರಾ? ಬರೀ 181 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಆಯಿತಾ, ಬರೀ 181ಗೆ ಈ 3 ದೀಪ ಬಂದಿದೆ. ಡೆಫಿನೆಟ್ಲಿ ಬೈ ಮಾಡ್ಬೋದು. ಇಟ್ಸ್ ಜಸ್ಟ್ ದಟ್ ಇಲ್ಲಿದೆ ನೋಡಿ, ಈ ದೀಪ ಇದು ಮಾತ್ರ ಸ್ವಲ್ಪ ತೆಳು ಇದೆ, ಬಟ್ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಹಬ್ಬದ ದಿನ ಇಟ್ರಲ್ಲಿ ನೋಡಿ, ಹತ್ರದಿಂದ ಝೂಮ್ ಮಾಡಿ ತೋರಿಸ್ತೀನಿ. ಇದನ್ನು ಹಬ್ಬದ ದಿನ ಹಚ್ಚಿದ್ರೆ ಏನು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಎಲಿಗೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಾ ಇರುತ್ತೆ. ಬರೀ ಈ ಸ್ಕ್ರೂನ ಇಲ್ಲಿ ನಟ್ನ ಸಾಲ್ಡರ್ ಮಾಡಿದಾರಲ್ಲ, ಅದ್ರ ಜೊತೆ ಒಂಚೂರು ಹುಷಾರಾಗಿರಿ. ಅದು ಸಾಲ್ಡ್ರಿಂಗ್ ಬಂದುಬಿಟ್ರೆ ಇನ್ನು ದೀಪ ಕುಣ್ಸೋಕ್ಕಾಗಲ್ಲ, ಅದೊಂದೇ ಪ್ರಾಬ್ಲಮ್ಮು. ಆಬ್ವಿಯಸ್ಲಿ ಇಲ್ಲ, 181 ರುಪೀಸಿಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಗೈಸ್? ಜಾಸ್ತಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ದಿಸ್ ಈಸ್ ಅ ವೆರಿ ನೈಸ್ ಪ್ರಾಡಕ್ಟ್, ಡೆಫಿನೆಟಾಗಿ ಬೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದಿದೆ, ಅದನ್ನು ತೋರಿಸ್ಬಿಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರಾಡಕ್ಟ್ ಇದೂ ದೀಪನೇ. ಎಷ್ಟೊಂದು ದೀಪಗಳು ತೊಗೊಂಡಿದ್ದೀನಿ ಈ ಸತಿ ಅಂತೂ. ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾನೆ ಇರೋದು. ಯಾಕಂದರೆ ಹೋದ ವರ್ಷ ನಮ್ಗೆ ಹಬ್ಬ ಇರಲಿಲ್ಲ, ನಮ್ಮ ಹಸ್ಬೆಂಡ್ ಕಡೆ ಯಾರೋ ತೀರೋಗಿದ್ರು ಅಂತ ಹೋದ ವರ್ಷ ಹಬ್ಬ ಮಾಡಲಿಲ್ಲ ನಾವು. ಆದರೆ ನನಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿನ ಕುಣಿಸಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ನಾನು 10 years ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ದೀಪ ನೋಡಿ, ಇದು ಅಷ್ಟೇ. ಇದರಲ್ಲಿ 3 ಸಪ್ರೇಟ್ ದೀಪ ನೋಡಿದ್ರೆ ಇದು ಒಂದೇ ತಟ್ಟೆಲಿ ಇಷ್ಟು ದೀಪಗಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಎಲಿಗೆಂಟ್ ಆಗಿದೆ ಅಂತ ಹೇಳಿದ್ರೆ ನನಗೆ ಇದು ನೋಡ್ಬಿಟ್ಟೆ ವಾವ್ ಅನಿಸ್ಬಿಡ್ತು. ಆ್ಯಂಡ್ ಆಲ್ರೆಡಿ ಚೆಕ್ ಮಾಡ್ಕೊಂಡಿದೆ, ಅದಕ್ಕೆ ನನಗೆ ಒಂದು ಸ್ವಲ್ಪ ಐಡಿಯಾ ಇದೆ. ಇದಕ್ಕೂ ಅಷ್ಟೇ ಗಟ್ಟಿಗಿದೆ ಆ್ಯಂಡ್ ಇದು ಕ್ವಾಲಿಟಿ ಚೆನ್ನಾಗಿದೆ. ಇದ್ರದ್ದು ಅಷ್ಟೇ, ನೀವು ಪ್ರೈಸ್ ಕೇಳಿಬಿಟ್ರೆ ತಲೆ ಸುದ್ದಿದೋಗ್ಬಿಡ್ತೀರಾ. ಇದು ಅಷ್ಟೇ, ಅದಕ್ಕಿಂತ ಇದ್ರ ಕ್ವಾಲಿಟಿ ಚೆನ್ನಾಗಿದೆ. ಇದು ಬಟ್ಲು ಏನಿದೆ ಗಟ್ಟಿಗಿದೆ, ಮಧ್ಯದಲ್ಲಿ ಏನು ಸ್ಟೆಮ್ ಇದೆ ಈ ಸ್ಟೆಮ್ ಕೂಡ ಗಟ್ಟಿಗಿದೆ. ಗೆಸ್ ಮಾಡ್ತಾ ಇರಿ ಎಷ್ಟು ಅಂತ. ಇವಾಗ ಇದ್ರದ್ದು ಲೋಟಸ್ ನೋಡಿ, ಲೋಟಸ್ ಎಲ್ಲದ್ರದ್ದು ಸ್ವಲ್ಪ ತೆಳುವನೆ. ಇಲ್ಲಿ ನೋಡಿ, ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ, ನೀವೇ ನೋಡಿ, ನಾನೇನು ಹೇಳ್ಬೇಕಾಗಿಲ್ಲ. ಇಷ್ಟು ಚೆನ್ನಾಗಿದೆ ದೀಪ ಅಂದರೆ, ಇಷ್ಟು ಚೆನ್ನಾಗಿದೆ. ಚಡಾನ್ ಫುಲ್ ಝೂಮಲ್ಲಿ ನೋಡಿ ಎಷ್ಟಿದೆ. ಇಲ್ಲಿ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 ಅಯ್ಯೋ ಎಲ್ಲಿಂದ ಬಂದೆ ನಾನು ಇಲ್ಲಿಂದ. 1 2 3 4 5 6 7 8 9 10 + 1 11. ಇದನ್ನು ಇಟ್ಟರೆ ದೇವ್ರ ಮುಂದೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ನೀವೇ ಯೋಚನೆ ಮಾಡಿ. ಮನೆಗೆ ಬಂದವರಲ್ಲ ನಿಮ್ಮನ್ನ ಹೊಗಳ್ತಾ ಇರಬೇಕು, ಎಲ್ಲಿಂದ ಇಂಥ ಐಟಮ್ಗಳೆಲ್ಲ ತೊಗೊಬಂದು ಮಾಡಿದೆಯಾ ಅಂತ ಹೊಗಳ್ತಾ ಇರಬೇಕು, ಅಷ್ಟು ಚೆನ್ನಾಗಿ ಕಾಣ್ತವೆ. ಆ ಜರ್ಮನ್ ಸಿಲ್ವರ್ ಪ್ಲೇಟ್ಸಿಂದ ಹಿಡಿದು ಈ 3 ದೀಪದಿಂದ ಹಿಡಿದು ಲಾಸ್ಟ್ ಟೈಮ್ ನಾನು ಪಿಕಾಕ್ ದೀಪ ತೋರಿಸಿದ್ನಲ್ಲ ಅದು ಅಷ್ಟೇ ಚೆನ್ನಾಗಿದೆ. ಅದರಲ್ಲಿ 3 ದೀಪ ಆಯಿತು ಒಂದೊಂದರಲ್ಲಿ. ಆಮೇಲೆ ಇದು ಬಳೆ ಹಾರ, ಅದಂತೆ ಒಂಚೂರು ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಬೇಕಂತ. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ? ಬರೀ 187. ಅದೇವ್ರದ್ದು ಪ್ರಾಡಕ್ಟ್ ಏನಾದ್ರು ರಿಟರ್ನ್ ಏನೋ ಪಾಲಿಸಿ ಇರುತ್ತಲ್ಲ, ಅದರಲ್ಲಿ ಅದು ಬೇಡ ಅಂತ ತೊಗೊಂಡ್ರೆ 184 ರುಪೀಸ್ ಅಷ್ಟೇ ನಾನು ಪೇ ಮಾಡಿರೋದು. ಈ ದೀಪಕ್ಕೆ ನಾನು 184 ಕೊಟ್ಟಿದ್ದೀನಿ.
ಇಟ್ ಇಸ್ ಟೋಟಲಿ ವರ್ತ್ ಬೈಯಿಂಗ್, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಬಟ್ಲಿಲ್ಲಿ ಏನಿದೆ ಇಲ್ಲಿ ಸುತ್ತ ಇಲ್ಲಿ ಪೂರ್ತಿ ರೋಸ್ ಪೆಟಲ್ಸು ಅಥವಾ ಸಾಮಂತಿಗೆ ಹೂವು ನಾವೇನು ಯೂಸ್ ಮಾಡ್ತೀವಿ ದೇವ್ರಿಗೆ, ಅದನ್ನು ಹೂವದಲ್ಲಿ ಅರೇಂಜ್, ಇಲ್ಲ ಚೆಂಡು ಹೂವು ಏನೋ ಅರೇಂಜ್ ಮಾಡಿ ಈ ಕಡೆ ರೌಂಡಕ್ಕೂ ನಾವು ದೀಪನ ಹಚ್ಚಿದ್ರೆ ಅಷ್ಟು 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 ಚೆನ್ನಾಗಿರುತ್ತೆ. ಆ ಪಾಸಿಟಿವ್ ವೈಬ್ಸು, ಆ ಫೀಲಿಂಗು, ಮೈ ಗಾಡ್ ಹೆಂಗೆ ಅನಿಸುತ್ತೆ ಅಂತ ಯೋಚನೆ ಮಾಡಿ. ಈಗ ತಾನೇ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಲ್ವಾ, ಇದು DIY ಟೆಂಪಲ್ ಫ್ರೇಗ್ರೆನ್ಸ್ ಅಂತ ಹಾಕಿದ್ದೇನಲ್ಲ, ಅದನ್ನು ಆ ಕಡೆ ಈ ಕಡೆ ಇಟ್ಟು ಮನೇಲಿ ಆ ಟೆಂಪಲ್ ಫ್ರೇಗ್ರೆನ್ಸ್ನ ಬರೆಸಿ ಅದಾದಮೇಲೆ ಈ ಥರ ದೀಪಗಳೆಲ್ಲ ಹಚ್ಚಿದರೆ ನೀವು ಅಕ್ಕಪಕ್ಕದ ಮನೆಯವ್ರು ಯಾರು ನಿಮ್ಮನ್ನ ಬೀಟೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಚೂರು 1 ಇಂಚು ಜಾಸ್ತಿ ಹೈಟ್ ಇದೆ, ಇದು 1 ಇಂಚ್ ಕೆಳಗಿದೆ. ಬಟ್ ಇದು ನೋಡಿ, ಇದು ಹೆವಿ ಇದೆ, ಇದು ಸ್ವಲ್ಪ ಲೈಟ್ ಇದೆ. ಬಟ್ ಇದಕ್ಕೆ ಮೂರಿಗೆ ಸೇರಿಸಿ ನಾನು 181 ಕೊಟ್ಟಿದ್ದೀನಿ, ಇದು ಸಿಂಗಲ್ಗೆ 184. ಐದರ್ ವೇಸ್ ಎರಡೂ ಸೂಪರ್ ಆಗಿದೆ. ಬಜೆಟಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡಿದ್ದೀನಿ ಸತಿ, ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿದ್ದೀನಿ. ಇನ್ನು ದೇವಿದು ಸೀರೆ ಒಂದು ಪೆಂಡಿಂಗ್ ಇದೆ. ಆ ಸೀರೆಗೆ ನಾನು ಹೋಗೋಕ್ಕಾಗಿಲ್ಲ, ಟೈಮೇ ಸಾಕಾಗಿಲ್ಲ. ಸೊ ಸೀರೆಗೆ ಹೋದಾಗ ನಾನು ಸೀರೆ ಯಾವ ತೊಗೋತೀನಿ ಅಂತಲೂ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಒಂದು ಸರ್ಟನ್ ಬಜೆಟ್ ಇದೆ ನನ್ನ ತಲೆಯಲ್ಲಿ, ಅದನ್ನು ಕ್ರಾಸ್ ಮಾಡಿ ನಾನು ತೊಗೊಳ್ಳಲ್ಲ. ಓಕೆ, ಪ್ರತಿಯೊಂದು ಬಜೆಟ್ ಪ್ಲ್ಯಾನ್ ಮಾಡಿನೇ ನಾನು ತೊಗೊಳ್ಳೋದು. ಆ ಸೀರೆನೂ ಒಂದು ದೇವಿಗೆ ಉಡಿಸ್ದಾಗ ಅದೊಂದು ಲಕ್ಷಣವಾಗಿ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಬೇಕು, ಆ ಥರ ಸೀರೆ ಈ ಸತಿ ಯೋಚನೆ ಮಾಡ್ತಾಯಿದ್ದೀನಿ. ಸುಮ್ಮನೆ ಏನೋ ಒಂದು ಸೀರೆ ತೊಗೊಬರೋಲ್ಲ, ಒಂದು ಚೆನ್ನಾಗಿರೋ ಸೀರೆ ಬಟ್ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು. ನಾಳೆ ದಿನ ನಾವು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ದಿನ ಹಾಕ್ಕೊಂಡು ಓಡಾಡೋ ಥರ ಇರಬೇಕು, ಆ ಥರ ನೋಡ್ತಾ ಇದ್ದೀನಿ. ತುಂಬ ಪ್ಲ್ಯಾನ್ಸ್ ಇದೆ ಸೀರೆ ಶಾಪಿಂಗ್ಗೆ. ಸೀರೆ ಶಾಪಿಂಗ್ ಹೋದಾಗ ನಿಮಗೆ ಅದನ್ನು ತೋರಿಸ್ತೀನಿ. ಇವಾಗ ದೇವಿಗೆ ಏನೇನು ಬೇಕು ಎಲ್ಲ ಆಗಿದೆ, ಸ್ಟ್ಯಾಂಡ್ಗಳಾಗಿದೆ, ದೀಪಗಳಾಗಿದೆ, ಪ್ಲೇಟ್ಸ್ ಆಗಿದೆ, ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಆಗಿದೆ. ಒಂದು ಕಾಲದಲ್ಲಿ ಈ ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಏನಿದೆ ಆ ಥರ ನನ್ನ ಹತ್ರ ಒರಿಜಿನಲ್ ಸಿಲ್ವರ್ ಪ್ಲೇಟ್ಸೇ ಇತ್ತು. ಅದು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ಬಟ್ ದೆನ್ ನಮಗೆ ಲೈಫಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ, ಒಂದು ಬ್ಯಾಗ್ಗೆ ಇರೋ ಸಿಲ್ವರ್ದು ಐಟಮ್ಗಳೆಲ್ಲ ಹಾಕ್ಕೊಂಡು ಹೋಗ್ಬಿಟ್ಟು ಹತ್ತತ್ರ 2 kg ಮೇಲಿತ್ತು ಆಯಿತಾ, ಅಷ್ಟೂ ತೊಗೊಂಡೋಗಿ ಮಾರಿಬಿಟ್ಟಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ವಿ ಸೋಲ್ಡ್ ಇಟ್, ಬಿಕಾಸ್ ಮನೇಲಿ ಅದು ಗೋಲ್ಡೇ ಪೆಂಡಿಂಗ್ ಇರಲಿಲ್ಲ, ಅಡ ಇಡೋಕ್ಕೂ ಗೋಲ್ಡ್ ಕೂಡ ಇರಲಿಲ್ಲ. ಲಾಸ್ಟ್ ಆಪ್ಷನ್ ಇದ್ದಿದ್ದು ಸಿಲ್ವರ್ ಯಾರೂ ಅಡ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರು. 2 kgನ ತೊಗೊಂಡೋಗಿ ಮಾರಿಬಿಟ್ಟಿದ್ದೀನಿ. ಅದು ಮಾರಿದಾಗ ರೀಸೇಲ್ ವ್ಯಾಲ್ಯೂ ತುಂಬ ಚೆನ್ನಾಗಿರಲಿಲ್ಲ. ಆವಾಗಿಂದ ನನಗೆ ಸಿಲ್ವರ್ನ ಬೈ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ. ಗೋಲ್ಡ್ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡೋರು, ಸಿಲ್ವರ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ತಿಲ್ಲ, ಬಿಕಾಸ್ ರೀಸೇಲ್ ವ್ಯಾಲ್ಯೂ ತುಂಬ ಕಮ್ಮಿ ಇತ್ತು. ಬಟ್ ಇವಾಗ ರೇಟ್ಸ್ ಬರ್ತಿರೋದ್ರಿಂದ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿಲ್ವರ್ ತೊಗೊಂಡಾಗ ಎಷ್ಟು ಕಾಸ್ಟ್ಲಿ ಇರುತ್ತೆ, ರಿಟರ್ನ್ ಮಾಡ್ಬೇಕಾದ್ರೆ ಅದೇ ರೇಟ್ ಸಿಕ್ಕಲ್ಲ ನಿಮಗೆ. ಇವಾಗೆಲ್ಲ ಚೇಂಜ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ದೆನ್ ಏನು ಮಾಡೋಕ್ಕಾಗಲ್ಲ, ಲೈಫಲ್ಲಿ ಅದೊಂದು ಜರ್ನಿ, ಅದೊಂದು ಪಾರ್ಟ್. ಅದಕ್ಕೆ ಈ ಸತಿ ಜರ್ಮನ್ ಸಿಲ್ವರ್ ತೊಗೊಬಂದು ಎಷ್ಟಾಗುತ್ತಷ್ಟು ಚೆನ್ನಾಗಿ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಲೈಫಲ್ಲಿ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಆದರೆ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು, ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಎಲ್ಲನೂ ನೋಡ್ಕೊಂಡು ಮುಂದೆ ಸಾಕ್ತಾ ಇರಬೇಕು ಅಷ್ಟೇ. ಆ್ಯಂಡ್ ಇರೋದು 4 ದಿನ ಏನಿದೆಯೋ ಅದರಲ್ಲಿ ಖುಷಿಯಾಗಿರಬೇಕು, ಜೊತೆಗೆ ಮುಂದಕ್ಕೆ ಮೇಲ್ಗಡೆಗೂ ಏಮ್ ಮಾಡ್ತಾ ಇರಬೇಕು. ನಮ್ಮ ಪರಿಶ್ರಮ ನಮ್ಮದು, ದೇವ್ರ ಹತ್ರ ಬಾಕಿ ರಿಸಲ್ಟ್ಸ್ನ ಬಿಟ್ಬಿಡೋಣ. ದೇವ್ರಿಗೆ ಯಾವತ್ತೂ ನಮ್ಮ ಮೇಲೆ ನಂಬಿಕೆ ಬರುತ್ತೆ, ಆವತ್ತು ಅವರೇ ಎಲ್ಲ ಕೊಡ್ತಾರೆ. ಅಲ್ಲಿಗೆ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನೇನು ಮಾಡ್ತೀನಿ, ಇನ್ನೇನೇನು ಪ್ಲ್ಯಾನ್ಸ್ ಮಾಡಿದ್ದೀನಿ ಅದೆಲ್ಲದ್ರದ್ದು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಫಾಲೋ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಓಕೆ ದೆನ್ ಟೇಕ್ ಕೇರ್, ಲವ್ ಯು, ಬೈ.